ಶ್ರೀಗುರುಭ್ಯೋ ನಮಃ. ಹರಿ ಓಂ. ಏಕವೇಣೀ ಜಪಾಕರ್ಣಪೂರಾ ನಗ್ನಾಖರಸ್ಥಿತಾ ಲಂಬೋಷ್ಠೀ ಕರ್ಣಿಕಾಕರ್ಣೀ ತೈಲಾಭ್ಯಕ್ತಶರೀರಿಣೀ ವಾಮಪಾದೋಲ್ಲಸಲ್ಲೋಹಲತಾಕಂಟಕಭೂಷಣಾ ವರ್ಧನಮೂರ್ಧಧ್ವಜಾ ಕೃಷ್ಣಾ ಕಾಲರಾತ್ರಿರ್ಭಯಂಕರೀ. ಆತ್ಮೀಯರೇ, ಈ ದಿನ ನವರಾತ್ರಿಯ 7ನೇ ದಿನ. ಆ ತಾಯಿ ಕಾಲರಾತ್ರಿ ಅವತಾರವನ್ನು ಹೊಂದಿದಂತಹ ದಿನ. ಈ ಕಾಲರಾತ್ರಿ ದೇವಿಯು ತನ್ನ ಶರೀರದ ಬಣ್ಣವು ದಟ್ಟವಾದ ಅಂಧಕಾರದಂತೆ ಪೂರ್ಣವಾಗಿ ಕಪ್ಪಾಗಿದೆ. ತಲೆಯ ಕೂದಲು ಬಿಟ್ಟುಕೊಂಡು ಹರಡಿಕೊಂಡಿದೆ. ಕತ್ತಿನಲ್ಲಿ ಮಿಂಚಿನಂತೆ ಹೊಳೆಯುತ್ತಿರುವ ಮಾಲೆಯಿದ್ದು 3 ಕಣ್ಣುಗಳನ್ನು ಹೊಂದಿದ್ದಾಳೆ. ಈಕೆಯ 3 ಕಣ್ಣು ಬ್ರಹ್ಮಾಂಡದಂತೆ ಗೋಲಾಕಾರವಾಗಿದೆ. ನವರಾತ್ರಿಯ 7ನೇ ದಿನ ನಾವೆಲ್ಲರೂ ಕಾಲರಾತ್ರಿ ದೇವಿಯ ಉಪಾಸನೆ ಮಾಡುತ್ತೇವೆ. ಈ ಕಾಲರಾತ್ರಿ ಅವತಾರವು ಹಿಂದಿನ ಅವತಾರವಾದಂತಹ ಕಾತ್ಯಾಯನಿ ತಾಯಿಯಾಗಿ ಚಂಡಮುಂಡರನ್ನ, ಮಹಿಷಾಸುರನನ್ನ, ರಕ್ತಬೀಜಾಸುರ ಇತ್ಯಾದಿ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ, ಇದೇ ಸಂದರ್ಭಕ್ಕೆ ಇಂದ್ರನಿಂದ ಮೊದಲುಗೊಂಡು ಎಲ್ಲ ದೇವಾನುದೇವತೆಗಳ ಮೇಲೆ ಶುಂಭ ಮತ್ತು ನಿಶುಂಭ ಎಂಬುವಂತಹ ರಾಕ್ಷಸರ ಹಾವಳಿ ಮತ್ತೆ ಪ್ರಾರಂಭವಾಗುತ್ತೆ. ಇವರ ಉಪಟಳವನ್ನು ತಾಳಲಾರದೆ ಇಂದ್ರಾದಿ ದೇವತೆಗಳು ಮತ್ತೆ ಆ ತಾಯಿಯ ಬಳಿ ಬಂದು ನಮ್ಮನ್ನು ರಕ್ಷಿಸು ಎಂದು ಕೇಳಿಕೊಂಡಾಗ ಶುಂಭ ನಿಶುಂಭರನ್ನು ಸಂಹಾರ ಮಾಡಲು ಈಕೆ ಕೌಶಿಕಿ ಎಂಬುವಂತಹ ರೂಪವನ್ನು ತಾಳ್ತಾಳೆ. ಆದರೆ ಕೌಶಿಕಿಯ ಓರ್ವ ದೇವತೆಯಿಂದ ಈ ರಾಕ್ಷಸರನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಆಗ ತನ್ನ ತಪೋಶಕ್ತಿಯಿಂದ ತನ್ನ ಹಣೆಯ ಭಾಗದಿಂದ ಮತ್ತೋರ್ವ ದೇವತೆಯನ್ನ ಸೃಷ್ಟಿ ಮಾಡ್ತಾಳೆ. ಆ ಕೌಶಿಕಿಯ ಹಣೆಯಿಂದ ಹೊರಬಂತಹ ಶಕ್ತಿಯ ಹೆಸರೇ ಕಾಲರಾತ್ರಿ. ಈ ಕಾಲರಾತ್ರಿ ಭಯಂಕರವಾದ ರೂಪವನ್ನು ತೊಟ್ಟು ಕಾಲರಾತ್ರಿ ಮತ್ತು ಮೂಲ ದೇವತೆಯಾಗಿದ್ದಂತಹ ಕೌಶಿಕಿ ಇಬ್ಬರೂ ಸಹ ಸಹಸ್ರಾರು ವರ್ಷಗಳು ಹೋರಾಡಿ ಶುಂಭ ನಿಶುಂಭರನ್ನು ಪೂರ್ಣವಾಗಿ ಸಂಹಾರ ಮಾಡುತ್ತಾರೆ. ಘೋರ ರೂಪವನ್ನು ತಾಳಿದಂತಹ ಕಾಲರಾತ್ರಿ ದೇವತೆಗಳ ಪ್ರಾರ್ಥನೆಯಿಂದ ಶಾಂತಚಿತ್ತಳಾಗಿ ಅಭಯ ಹಸ್ತವನ್ನು ಹೊತ್ತು ಎಲ್ಲರಿಗೂ ಅನುಗ್ರಹಿಸುತ್ತಾಳೆ. ಈ ತಾಯಿಯನ್ನು ಯಾವ ಸಾಧಕರು ಇಂದು ಆರಾಧಿಸುತ್ತಾರೋ ಅವರ ಸಹಸ್ರಾರ ಚಕ್ರವು ಜಾಗೃತಗೊಳ್ಳುತ್ತದೆ. ಆದ್ದರಿಂದ ನಾವೆಲ್ಲರೂ ನಿರಂತರವಾಗಿ ಈ ತಾಯಿಯ ಸೇವೆಯನ್ನು ಮಾಡೋಣ. ತತ್ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು.